ಕ್ರಿ. ಶ. 11ನೇ ಶತಮಾನ. ಇಂದಿನ ಉತ್ತರ ಕರ್ನಾಟಕದ ಘನ ಅರಣ್ಯಗಳು, ನದಿಗಳು ಮತ್ತು ಗಿರಿಕುಟಗಳ ನಡುವೆ ಕದಂಬ ರಾಜ್ಯ ಬೆಳೆಯುತ್ತಿತ್ತು. ಆ ರಾಜ್ಯದ ಸಿಂಹಾಸನದಲ್ಲಿ ಕುಳಿತಿದ್ದವನು ಮಹಾರಾಜ ವೀರನೃಪತುಂಗ. ಧೈರ್ಯ, ಧರ್ಮ ಮತ್ತು ಜನಪ್ರೇಮದಿಂದಲೇ ಅವನು ಪ್ರಸಿದ್ಧನಾಗಿದ್ದ. ಆದರೆ ಅವನ ಹೃದಯದಲ್ಲಿ ಖಾಲಿತನವಿತ್ತು. ಅರ್ಧಾಕಾರದ ಚಂದ್ರ ಮೊದಲ ಭೇಟಿ. ಒಂದು ದಿನ ಶ್ರಾವಣ ಮಾಸದ ಪೂರ್ಣಿಮೆಯಂದು ರಾಜನು ವೇಷಭ್ರಷ್ಟನಾಗಿ ಸಾಮಾನ್ಯನಂತೆ ತುಂಗಭದ್ರೆಯ ತೀರದ ದೇವಾಲಯೋತ್ಸವಕ್ಕೆ ಬಂದ. ಅಲ್ಲಿ ದೇವರ ಆರತಿಗೆ ದೀಪ ಹಿಡಿದಿದ್ದ ಯುವತಿ ಚಂದ್ರಲೇಖೆ. ಅವಳ ಕಣ್ಣುಗಳಲ್ಲಿ ಶಾಂತಿ, ಮಾತಿನಲ್ಲಿ ಜ್ಞಾನ, ನಡೆದಲ್ಲಿ ಸೌಮ್ಯತೆ. ಅವಳು ಕೇವಲ ನೃತ್ಯಗಾರ್ತಿ ಅಲ್ಲ, ವೇದ ಪುರಾಣಗಳಲ್ಲಿ ಪಾಂಡಿತ್ಯ ಹೊಂದಿದ್ದ ರಾಜಗುರುಗಳ ಶಿಷ್ಯೆ. ಆ ಕ್ಷಣದಲ್ಲೇ ರಾಜನ ಹೃದಯ ಸೋತಿತು. ಬೆಂಕಿ ಪ್ರೇಮದ ಅರಿವು. ಮುಂದಿನ ದಿನಗಳಲ್ಲಿ ವೀರನೃಪತುಂಗನು ವೀರ ಎಂಬ ಹೆಸರಿನಲ್ಲಿ ಅವಳನ್ನು ಭೇಟಿಯಾಗುತ್ತಿದ್ದ. ನದಿ ತೀರದಲ್ಲಿ ಸಂಸ್ಕೃತ ಕಾವ್ಯ, ಕನ್ನಡ ವಚನಗಳ ಚರ್ಚೆ ನಡೆಯುತ್ತಿತ್ತು. ಚಂದ್ರಲೇಖೆಗೆ ಅವನು ಸಾಮಾನ್ಯನಲ್ಲ ಎಂದು ಅನಿಸತೊಡಗಿತು. ಒಂದು ದಿನ ಅವಳು ಕೇಳಿದಳು, ನಿನ್ನ ಮಾತಿನಲ್ಲಿ ರಾಜ್ಯದ ಹೊಣೆಗಾರಿಕೆಯ ಭಾರ ಕಾಣುತ್ತದೆ. ನೀನು ಯಾರು? ಮೌನವಾಗಿ ಅವನು ಸತ್ಯ ಹೇಳಿದ. ಆ ಕ್ಷಣ ಚಂದ್ರಲೇಖೆಯ ಕಣ್ಣುಗಳಲ್ಲಿ ಭಯವೂ ಇತ್ತು, ಆದರೆ ಅದಕ್ಕಿಂತ ಹೆಚ್ಚು ಗೌರವ. ರಾಜಸಭೆಯಲ್ಲಿ ವಿರೋಧ ಎದ್ದಿತು. ಸಾಮಾನ್ಯ ಗುರುಶಿಷ್ಯೆಯ ಮಗಳನ್ನು ರಾಣಿಯಾಗಿಸುವುದೇ ಎಂದು ಮಂತ್ರಿಗಳು ಪ್ರಶ್ನಿಸಿದರು. ಆದರೆ ರಾಜನು ಘೋಷಿಸಿದ, ರಾಜ್ಯ ನನ್ನದೇ, ಆದರೆ ಹೃದಯ ಚಂದ್ರಲೇಖೆಯದು. ಜನರ ಸೇವೆಗೆ ಜ್ಞಾನ ಬೇಕು, ವಂಶವಲ್ಲ. ಚಂದ್ರಲೇಖೆ ಸ್ವತಃ ಮುಂದೆ ಬಂದು ಹೇಳಿದಳು, ನಾನು ರಾಣಿಯಾಗಲು ಅಲ್ಲ, ರಾಜ್ಯಕ್ಕೆ ಸೇವೆ ಮಾಡಲು ಸಿದ್ಧ. ವಿವಾಹದ ನಂತರ ಚಂದ್ರಲೇಖೆ ಕೇವಲ ರಾಣಿಯಲ್ಲ, ರಾಜ್ಯದ ಆತ್ಮ ಆಗಿದಳು. ಶಿಕ್ಷಣ, ಮಹಿಳಾ ವಿದ್ಯಾಭ್ಯಾಸ, ಧರ್ಮಶಾಲೆಗಳು, ಕನ್ನಡ ಸಾಹಿತ್ಯಕ್ಕೆ ಅವಳು ನೀಡಿದ ಬೆಂಬಲದಿಂದ ರಾಜ್ಯ ಸ್ವರ್ಣಯುಗ ಕಂಡಿತು. ಜನರು ಹೇಳುತ್ತಿದ್ದರು, ವೀರನೃಪತುಂಗನು ರಾಜ್ಯವನ್ನು ಆಡಳಿತ ಮಾಡಿದ, ಚಂದ್ರಲೇಖೆ ರಾಜ್ಯವನ್ನು ಜೀವಂತ ಮಾಡಿದಳು. ಚೆರ್ರಿ ಹೂವು ಅಂತ್ಯವಲ್ಲ. ಇತಿಹಾಸ. ಇಂದು ಅವರ ಅರಮನೆ ಅವಶೇಷಗಳ ಬಳಿ ಜನ ನಿಂತಾಗ ಗಾಳಿ ಹೀಗೆ ಗುಸುಗುಸುತ್ತದೆ, ಇಲ್ಲಿ ಪ್ರೇಮ ಸಿಂಹಾಸನಕ್ಕಿಂತ ದೊಡ್ಡದಾಗಿತ್ತು.